ಹೀಗೆ ಪ್ರಶ್ನೆ ಮಾಡಿದ ಪೌಲ್ಯಸ್ಥರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಅವ್ರು ಹೇಳ್ತಾರೆ, ನೋಡು ಯಾವುದು ನನ್ನ ಕೈಲಿಲ್ಲಪ್ಪ, ಎಲ್ಲ ಅಧಿಕಾರಿಗಳನ್ನು ಜವಾಬ್ದಾರಿಗಳನ್ನು ನಿಮಗೆ ಬಿಟ್ಟಿದ್ದೀನಿ, ಅದನ್ನು ವಿಕೃತಗೊಳಿಸ್ಕೊಂಡವರು ನೀವೇ. ನಾನು ತ್ರಿಗುಣಾತೀತನೆಂದಮೇಲೆ, ನಾನು ಜೀವಿಗಳನ್ನು ಸೃಷ್ಟಿಸಿದ್ದೀನಿ ಅಂದಮೇಲೆ ನೀವು ಅದೇ ಥರ ತಾನೇ ಹುಟ್ಟಿರ್ತೀರಾ. ಹಾಗಿದ್ಮೇಲೆ ಇಲ್ಲದೇ ಇರೋ ಆರೋಪ ನನ್ನ ಮೇಲೆ ಯಾಕೆ ಆಗ್ತೀಯಾ? ಅಲ್ಲದೆ ಹುಟ್ಟಿನಿಂದ ಸಾಯೋವರೆಗೂ ನಡೆಯುವ ಪ್ರತಿಯೊಂದು ತಪ್ಪಿನ ಹೊಣೆ ನಿಮ್ಮದೇ. ನೀವು ನಿಮ್ಮ ಮಕ್ಕಳನ್ನು ಯಾವುದನ್ನು ರೀತಿ ಬೆಳೆಸ್ತೀರೋ ಅದೇ ರೀತಿ ಅವರು ಬೆಳೀತಾರೆ. ಅಲ್ಲದೆ ನೀವೇನಾದರೂ ವಂಶವಾಹಿನಿ ಮುಖಾಂತರ ಬರುತ್ತೆ ಅನ್ನೋದಾದರೆ ಅದು ಕೇವಲ 20ರಷ್ಟು ಮಾತ್ರ. ನೀನು ರಾಕ್ಷಸ ಕುಲದ ಹೆಣ್ಣಿನಲ್ಲಿ ಸಂತಾನ ಕ್ರಿಯೆಯಲ್ಲಿ ತೊಡಗಿ ಈಗ ನನಗೆ ಒಳ್ಳೆ ಮಕ್ಕಳಾಗಿಲ್ಲ ಅಂತಂದರೆ ಅದಕ್ಕೆ ನಾನು ಹೊಣೆನಾ ಅಂತ ಕೇಳ್ತಾರೆ. ಹಾಗೆ ಅವರು ಮುಂದುವರೆದು ಹೇಳ್ತಾರೆ, ಸರಿಯಪ್ಪ, ನಾನೇನೋ ಒಳ್ಳೆಯವರು ಕೆಟ್ಟವರು ಯಕ್ಷರು ರಾಕ್ಷಸರು ಅಂತ ಸೃಷ್ಟಿ ಮಾಡಿದೆ, ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಂಡ ಅಥವಾ ಒಬ್ರಿಗೆ ಒಂದು ಮತ್ತೊಬ್ರಿಗೆ ಒಂದು ಮಾಡಿದ್ನ? ಇಲ್ವಲ್ಲ, ಇಬ್ರಿಗೂ ಸಮಾನ ಅವಕಾಶವನ್ನು ಕೊಟ್ಟೆ. ಈ ರಾಕ್ಷಸರಲ್ಲಿ ಹೇತಿ ಕೆಟ್ಟವನಾದ, ಹಾಗೆ ಪ್ರಹೇತಿ ಏನು ಮಾಡ್ದ, ವಿರಾಗಿಯಾಗಿ ತಪಸ್ಸನ್ನು ಆಚರಿಸ್ದ. ಅವನಿಗೇನು ನಾನು ತಪಸ್ಸು ಆಚರಿಸು ಅಂತ ಹೇಳ್ಕೊಟ್ನಾ? ಇವನಿಗೇನು ನಾನು ಕೆಟ್ಟವನಾಗು ಅಂತ ಹೇಳ್ಕೊಟ್ನಾ? ಇಲ್ಲ. ಆದರೂ ಏತಿ ಕೆಟ್ಟವನಾದ ಅಂತ ತಿಳ್ಕೊಂಡು ನಾನೇನು ಸುಮ್ಮನೆ ಕೂತ್ಕೊಂಡ? ಇಲ್ಲ. ಇವನಿಗೆ ಸರಿ ದಾರಿಗೆ ತರೋಕೆ ದೇವಕನ್ಯಾದ ಯವನ ಸಹೋದರಿ ಭಯ ಅನ್ನೋಳ ಜೊತೆ ಮದುವೆ ಮಾಡಿದೆ. ಅವ್ರಿಗೆ ಒಂದು ಮಗುನೂ ಆಗುತ್ತೆ. ಅವನೇ ವಿದ್ಯುತ್ ಕೇಶ. ಇವನಾದರೂ ಒಳ್ಳೆಯವನಾದ್ನ? ಇಲ್ಲ, ಇವನು ಮತ್ತಷ್ಟು ಕೆಟ್ಟವನಾದ. ಆಗ ಇವ್ರನ್ನ ಸರಿದಾರಿಯಾಗಿ ತರೋಕೆ ಅತ್ಯಂತ ಒಳ್ಳೆಯ ದೇವ ಜನಾಂಗದ ಸಂಧಿಯ ಮಗಳು ಸಾಲ ಕಟಂಕಟಿಯನ ಜೊತೆ ಅವಳನ್ನ ಮದುವೆ ಮಾಡಿದೆ. ವಿಪರ್ಯಾಸ ನೋಡು, ಅಷ್ಟು ಒಳ್ಳೆಯ ಹೆಣ್ಣು ಮಗಳ ತರಬೇತಿಯಲ್ಲಿ ಬೆಳೆದ ಮಗಳು ಆ ವಿದ್ಯುತ್ ಕೇಶನ ಸಹವಾಸವನ್ನು ಮಾಡಿ ಅವಳು ಕೆಟ್ಟವಳಾಗ್ತಾಳೆ. ಅವಳಿಗೂ ಒಂದು ಮಗು ಆಗುತ್ತೆ. ಅವಳೇನು ಮಾಡ್ತಾಳೆ, ಆ ಚಿಕ್ಕ ಮಗುವನ್ನು ಬಿಟ್ಟು ಕಾಮಬಾಧೆಯನ್ನು ತಡ್ಕೊಳಕ್ಕಾಗದೆ ಗಂಡನನ್ನು ಹುಡುಕ್ತಾ ಹೊರಟೋಗ್ತಾಳೆ. ಆ ಮಗುವೇ ಸುಕೇಶ. ಆಗ ನಾನೇನು ಮಾಡಿದೆ, ಪಾರ್ವತಿ ದೇವಿಯನ್ನು ಕಳಿಸ್ದೆ. ಅವಳಿಗೆ ಆ ಮಗುವನ್ನು ನೋಡಿ ಕರುಣೆ ಉಕ್ಕಿ ಅವನಿಗೆ ಯೌವನಾವಸ್ಥೆಯನ್ನು ಕರುಣಿಸ್ತಾಳೆ, ಸ್ತನದ ಮೇಲಿನ ಅವಲಂಬನೆಯನ್ನು ತಪ್ಪಿಸ್ತಾಳೆ. ಇದು ದೇವರು ಕೊಟ್ಟ ಆಶೀರ್ವಾದ ಅಂದ್ಕೊಂಡು ಆ ಮಗು ಒಳ್ಳೇದಾಯ್ತಾ? ಇಲ್ಲ, ಅವನು ಮತ್ತಷ್ಟು ಕೆಟ್ಟವನಾಗ್ತಾನೆ. ಅವನಿಗೆ ಗ್ರಾಮಿಣಿ ಅನ್ನೋ ಮತ್ತೊಬ್ಬ ಗಂಧರ್ವ ಮಗಳನ್ನು ನೋಡಿ ಮದುವೆ ಮಾಡಿಸ್ತೀನಿ. ಅವನಿಗೆ ಮಾಲ್ಯವಂತ, ಸುಮಾಲಿ ಅನ್ನೋ ಮಕ್ಕಳು ಹುಡ್ತಾರೆ. ಮತ್ತೆ ದೈವದ ಪ್ರಯತ್ನ ವಿಫಲವಾಗುತ್ತೆ. ತಾಯಿಯ ಒಳ್ಳೆ ಗುಣಗಳು ಯಾವುದು ಮಕ್ಕಳಿಗೆ ಬರೋದೇ ಇಲ್ಲ. ದಿನದಿಂದ ದಿನಕ್ಕೆ ಮದವೇರಿಸ್ಕೊಂಡು ದೇವತೆಗಳನ್ನು ಮನುಷ್ಯರನ್ನು ಕಾಡತೊಡಗ್ತಾರೆ. ಅಲ್ಲದೆ ಇವ್ರು ಏನು ಮಾಡ್ತಾರೆ, ವಿಶ್ವಶ್ರೇಷ್ಠ ಶಿಲ್ಪಿ ವಿಶ್ವಕರ್ಮನನ್ನು ನೇಮಿಸ್ಕೊಂಡು ತ್ರಿಕುಟಗುರಿಯ ಮೇಲೆ ಲಂಕೆ ಅನ್ನುವ ನಗರವನ್ನು ನಿರ್ಮಾಣ ಮಾಡ್ಕೋತಾರೆ. ಇವ್ರಿಗೂ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ. ಅದರಲ್ಲಿ ಸುಮಾಲಿಯ ಹೆಂಡತಿ ಕೇತುಮತಿಗೆ ಹುಟ್ಟಿದ 14 ಜನ ಗಂಡು ಮಕ್ಕಳಲ್ಲಿ 10 ಗಂಡು ಮಕ್ಕಳು ಅತಿ ಕೆಟ್ಟ ರಾಕ್ಷಸರಾಗ್ತಾರೆ. ಅದರಲ್ಲಿ 4 ಜನ ಹೆಣ್ಣು ಮೈಕಳ ಪೈಕಿ ಕೈಕಸಿಯ ನಿನ್ನ ಹೆಂಡತಿ. ಅಂದರೆ ರಾವಣನ ತಾಯಿಯ ಕೈಕಸಿಯ ಹಿನ್ನೆಲೆ ಇದಿಷ್ಟು. ಹಾಗಿದ್ರೆ ರಾವಣನಿಗೆ ಲಂಕೆ ನಗರ ವಂಶ ಪಾರಂಪರೆಯಾಗಿ ಬಂತ ಅಥವಾ ಯಾರು ಕೊಟ್ಟವರು ಅನ್ನೋದಾದರೆ ತಿಳ್ಕೊಬೇಕು ಅಂದರೆ ಮುಂದೆ ನೋಡಿ, ನೆಕ್ಸ್ಟ್ ವಿಡಿಯೋವನ್ನು ನೋಡಿ. ಹಾಗೆ ನಾನು ಯಾವುದನ್ನೂ ಸಹ ಸುಮ್ಮನೆ ಹೇಳೋಂಥದ್ದು ಅಥವಾ ಯಾವುದೋ ಒಂದು ಹೇಳಿ ಮಾಡ್ತಾ ಇಲ್ಲ. ತುಳಸಿದಾಸರ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಂತ ಬೇರೆ ಬೇರೆ ರಾಮಾಯಣ ಯಾರೂ ಇಲ್ಲ, ಒಬ್ಬನೇ ರಾಮ. ಹಾಗಾಗಿ ಆ ಎರಡೂ ರಾಮಾಯಣಗಳನ್ನು ಓದಿ ಒಂದಷ್ಟು ವಿಷಯಗಳನ್ನು ಕಲೆ ಹಾಕಿನೇ ಹೇಳ್ತಿರೋದು. ಹಾಗಾಗಿ ಸಪೋರ್ಟ್ ಮಾಡಿ.